ಮಹೋತ್ಸವದ ಭಾಗವಾಗಿ ಮಾರ್ಚ್ 30ರಿಂದ ಏಪ್ರಿಲ್ 9ರವರೆಗೆ ಜಗದ್ಗುರು ಮಧ್ವಾಚಾರ್ಯರ ಜನ್ಮಸ್ಥಳ ಪಾಜಕ ಕ್ಷೇತ್ರದಿಂದ ಆರಂಭಿಸಿ ಉಡುಪಿ, ಮಂಗಳೂರು ಹಾಗೂ ಕಾಸರಗೋಡು ಜಿಲ್ಲೆಗಳಲ್ಲಿ ಭಕ್ತಿರಥ ಯಾತ್ರೆಯು ನಡೆಯಲಿದೆ. ಈ ಸಂಬಂಧ ಈಗಾಗಲೇ 30ಕ್ಕೂ ಅಧಿಕ ಕಡೆಗಳಲ್ಲಿ ವಿಶ್ವ ಹಿಂದೂ ಪರಿಷತ್ ಸಹಯೋಗದಲ್ಲಿ ರಥಯಾತ್ರೆಯ ಸ್ವಾಗತಕ್ಕೆ ಸಿದ್ಧತೆಗಳು ನಡೆಯುತ್ತಿವೆ. ದಶಕೋಟಿ ರಾಮತಾರಕ ಜಪಯಜ್ಞಕ್ಕೆ ಉಡುಪಿಯ ರಾಷ್ಟ್ರೀಯ ಸ್ವಯಂ ಸೇವಕ ತಂಡದ ಸಹಯೋಗ ದೊರೆತಿದೆ. ಉಡುಪಿಯ ಬ್ರಾಹ್ಮಣ ಮಹಾಸಭಾ ಹಾಗೂ ಇತರ ಬ್ರಾಹ್ಮಣ ಸಂಘಟನೆಗಳ ಸಹಯೋಗದಲ್ಲಿ ವಿಪ್ರರ ಮನೆಗಳಲ್ಲಿ ಲಕ್ಷ ವಿಷ್ಣು ಸಹಸ್ರನಾಮ ಪಾರಾಯಣ ಹಾಗೂ ದಶಸಹಸ್ರ ಲಕ್ಷ್ಮೀ ಶೋಭಾನೆ ಗಾಯನ ಅಭಿಯಾನವೂ ಕೂಡ ನಡೆಯುತ್ತಿದ್ದು, ಪರಣಂಕೆಲದಲ್ಲೂ 106 ಜನ ವಿಪ್ರರಿಂದ ಸಹಸ್ರನಾಮ ಪಾರಾಯಣ ಹಾಗೂ ಲಕ್ಷ್ಮೀ ಶೋಭಾನ ಸಾಮೂಹಿಕ ಗಾಯನ, ಆಯುರ್ವೇದ ಅಲೋಪತಿ ವೈದ್ಯರುಗಳಿಂದ ಆರೋಗ್ಯ ತಪಾಸಣಾ ಶಿಬಿರವೂ ನಡೆಯಲಿದೆ. ಈ ವೈಭವದ ಮಹೋತ್ಸವಕ್ಕೆ ಜಿಲ್ಲೆಯ ಸಮಸ್ತ ನಾಗರಿಕರನ್ನು, ಭಕ್ತ ಮಹನೀಯರನ್ನು, ಪತ್ರಿಕೆ ಮಾಧ್ಯಮ ಮಿತ್ರರನ್ನು ಆದರದಿಂದ ಸ್ವಾಗತಿಸುತ್ತಿದ್ದೇವೆ. ಏಪ್ರಿಲ್ 10ರಂದು ಶ್ರೀಮನ್ ನ್ಯಾಯಸುಧಾ ಮಂಗಲ ಮಹೋತ್ಸವ, 11 ಮತ್ತು 12ರಂದು ತತ್ವಜ್ಞಾನ ಸಮ್ಮೇಳನದಲ್ಲಿ ಸುಮಾರು 1800ಕ್ಕೂ ಅಧಿಕ ವಿದ್ವಾಂಸರು ಭಾಗವಹಿಸಲಿದ್ದು, 25 ಬೇರೆ ಬೇರೆ ಶಾಸ್ತ್ರ ವಿಷಯಾಧಾರಿತ ವಿದ್ವದ್ಗೋಷ್ಠಿಗಳು, ಮಹಿಳಾ ಗೋಷ್ಠಿ, ಸಂಗೀತ ಗೋಷ್ಠಿ, ಯುವ ಗೋಷ್ಠಿಗಳು ನಡೆಯಲಿವೆ. ಆಧ್ಯಾತ್ಮಿಕ ಪುಸ್ತಕ ಗ್ರಂಥಗಳ ಪ್ರದರ್ಶನ ಮತ್ತು ಮಾರಾಟ ಮೇಳವನ್ನು ಸಂಯೋಜಿಸಲಾಗಿದೆ. ಟಿಟಿಡಿ ದಾಸ ಸಾಹಿತ್ಯ ಪ್ರಾಜೆಕ್ಟಿನ 106 ಭಜನಾ ಮಂಡಳಿಗಳ 2500ಕ್ಕೂ ಅಧಿಕ ಮಾತೆಯರಿಂದ ಹರಿನಾಮ ಸಂಕೀರ್ತನೋತ್ಸವವು ಉತ್ಸವದ ಪ್ರಧಾನ ಭಾಗವಾಗಲಿದೆ. ಏಪ್ರಿಲ್ 13ನೇ ತಾರೀಕಿನಂದು ಸಂಜೆ 3:30ರಿಂದ 6ರವರೆಗೆ ಸಂತ ಸಂಗಮ ಬೃಹತ್ ಹಿಂದೂ ಸಮಾಜೋತ್ಸವ ನಡೆಯಲಿದ್ದು, ನಾಡಿನ 20ಕ್ಕೂ ಮಠಾಧೀಶರು, ಸಾಧು ಸಂತರು ಭಾಗವಹಿಸಿ ರಾಮೋತ್ಸವದ ಹಿನ್ನೆಲೆಯಲ್ಲಿ ಶ್ರೀರಾಮಾಯಣ ಆಧಾರಿತ ರಾಮನ ದಿವ್ಯ ಸಂದೇಶ ನೀಡಲಿರುವರು. ಪ್ರತಿನಿತ್ಯ ಸಂಜೆ ಶ್ರೀಗಳ ದಿವ್ಯ ಸಾನ್ನಿಧ್ಯ, ವಿವಿಧ ಕ್ಷೇತ್ರ ಗಣ್ಯ ಮಹನೀಯರ ಉಪಸ್ಥಿತಿಯಲ್ಲಿ ಧರ್ಮಸಭೆ ನಡೆಯಲಿದೆ. ಇದರಲ್ಲಿ ಅನೇಕ ಸಾಧಕರುಗಳಿಗೆ ಗೌರವ ಸಮ್ಮಾನವಿದೆ. ಪ್ರತಿನಿತ್ಯ ಭಕ್ತರಿಗೆ ಅನ್ನಸಂತರ್ಪಣೆ, 13ನೇ ತಾರೀಕಿನಂದು ಮಹಾ ಅನ್ನಸಂತರ್ಪಣೆಯೂ ನಡೆಯಲಿದೆ. ಪ್ರತಿನಿತ್ಯ ಸಂಜೆ 7:30ರಿಂದ ಪ್ರಸಿದ್ಧ ಕಲಾವಿದರುಗಳಿಂದ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ. ಯುವ ಕಲಾವಿದರಿಂದ ಯಕ್ಷಗಾನ, ತಾಳಮದ್ದಳೆ, ಅಂತಾರಾಷ್ಟ್ರೀಯ ಖ್ಯಾತಿಯ ಶಿವಮಣಿ ಮತ್ತು ಬಳಗದವರಿಂದ ಲಯವಾದ್ಯ ಸಂಗೀತ, ಪ್ರಸಿದ್ಧ ಕಲಾವಿದ ಜಗದೀಶ ಪುತ್ತೂರು ಬಳಗದವರ ಭಕ್ತಿ ಸಂಗೀತ, ಪದ್ಮವಿಭೂಷಣ ನಿಯೋಜಿತ ಡಾ ಎಲ್ ಸುಬ್ರಹ್ಮಣ್ಯಂ ಮತ್ತು ಕವಿತಾ ಕೃಷ್ಣಮೂರ್ತಿ ಅವರಿಂದ ಶಾಸ್ತ್ರೀಯ ಸಂಗೀತ ವಯಲಿನ್ ವಾದನ ಕೂಡ ನಡೆಯಲಿರುವುದು. 4 ದಿನಗಳ ದಿನಗಳಲ್ಲಿಯೂ ಚತುರ್ವೇದ ಪಾರಾಯಣ, ರಾಮಾಯಣ, ಮಹಾಭಾರತ, ಭಾಗವತ ಪಾರಾಯಣಗಳು, ಗಣಪತಿ ದೇವರಿಗೆ ಗಣಯಾಗ, ಕೊಬ್ಬರಿಗೆ ಅಪ್ಪ ಸೇವೆ, ಸಮಾಜದಲ್ಲಿನ ಅಪಮೃತ್ಯು, ಅಕಾಲ ಮೃತ್ಯು ಕಂಟಕಗಳ ನಿವಾರಣೆಗಾಗಿ ಪ್ರಾರ್ಥಿಸಿ ಮನ್ಯಸೂಕ್ತ ಯಾಗ, ಮಹಾಮೃತ್ಯುಂಜಯ ಯಾಗ ಕೂಡ ನಡೆಯಲಿರುವುದು. ಗೋವಂಶ ರಕ್ಷಣೆಗಾಗಿ ಇತ್ತೀಚೆಗೆ ಶ್ರೀಗಳ ಮಾರ್ಗದರ್ಶನದಂತೆ ನಡೆದ ಕೋಟಿ ವಿಷ್ಣು ಸಹಸ್ರನಾಮ ಪಾರಾಯಣಗಳ ಸಮರ್ಪಣಾಂಗ, ಲಕ್ಷ ವಿಷ್ಣು ಸಹಸ್ರನಾಮ ಯಾಗ, ಗೋಸೂಕ್ತ ಯಾಗ ಮಾರ್ಚ್ 15ರಿಂದ 30ರವರೆಗೆ ಜಿಲ್ಲೆಯಲ್ಲಿ 40,000ಕ್ಕೂ ಅಧಿಕ ರಾಮಭಕ್ತರಿಂದ ನಡೆಯುತ್ತಿರುವ ದಶಕೋಟಿ ರಾಮತಾರಕ ಮಂತ್ರ ಜಪಯಜ್ಞ ಸಮರ್ಪಣಾಂಗ ಬೃಹತ್ ರಾಮತಾರಕ ಮಂತ್ರ ಯಾಗಗಳು ನಡೆಯಲಿರುವುದು. ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ, ಮಹಾಗಣಪತಿ ದೇವಸ್ಥಾನದಲ್ಲಿ ಭಕ್ತಿ ಸಿದ್ಧಾಂತೋತ್ಸವ, ರಾಮೋತ್ಸವ ಎನ್ನುವಂತಹ ಮಹಾ ಕಾರ್ಯ ನಡೆಯಲಿದೆ. ಉಡುಪಿಯ ಶ್ರೀ ಪೇಜಾವರ ಮಠದ ಆಡಳಿತಕ್ಕೊಳಪಟ್ಟ ಜಿಲ್ಲೆಯ ಅತ್ಯಂತ ಪ್ರಾಚೀನ ದೇವಾಲಯಗಳಲ್ಲಿ ಒಂದಾಗಿರುವ, ಕಳೆದ ವರ್ಷವಷ್ಟೇ ಭಕ್ತರ ನೆರವಿನೊಂದಿಗೆ ಜೀರ್ಣೋದ್ಧಾರಗೊಂಡಿರುವ ಕೊಪ್ಪರಿಗೆ ಅಪ್ಪ ಹರಕೆಯ ಖ್ಯಾತಿಯ ಪ್ರಸಿದ್ಧ ದೇವಸ್ಥಾನ ಬೆರಣಂಗಿಲ ಶ್ರೀ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನ, ಶ್ರೀ ಪೇಜಾವರ ಮಠ, ಬೆಂಗಳೂರಿನ ಪೂರ್ಣಪ್ರಜ್ಞ ವಿದ್ಯಾಪೀಠ ಪ್ರತಿಷ್ಠಾನ, ಅಖಿಲ ಭಾರತ ಮಾಧ್ವ ಮಹಾಮಂಡಲ ಇವುಗಳ ಆಶ್ರಯ ಹಾಗೂ ನವದೆಹಲಿಯ ಕೇಂದ್ರೀಯ ಸಂಸ್ಕೃತ ವಿಶ್ವವಿದ್ಯಾಲಯ, ತಿರುಮಲ ತಿರುಪತಿ ದೇವಸ್ಥಾನದ ದಾಸ ಸಾಹಿತ್ಯ ಪ್ರಾಜೆಕ್ಟ್, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ, ವಿಶ್ವ ಹಿಂದೂ ಪರಿಷತ್, ಬ್ರಾಹ್ಮಣ ಸಂಘಟನೆಗಳು ಹಾಗೂ ಇತರೆ ಅನೇಕ ಸಂಘಟನೆಗಳ ಸಹಯೋಗದಲ್ಲಿ ಭಕ್ತಿ ಸಿದ್ಧಾಂತೋತ್ಸವ ಶ್ರೀರಾಮೋತ್ಸವ ಎಂಬ ಶೀರ್ಷಿಕೆಯಲ್ಲಿ ವೈಭವದ ಮಹೋತ್ಸವವು ಇದೇ ಬರುವ ಏಪ್ರಿಲ್ 9 ಸಾಯಂಕಾಲದಿಂದ 13 ತಾರೀಕಿನವರೆಗೆ ನಡೆಯಲಿರುವುದು. ಕೀರ್ತಿಶೇಷ ವಿಶ್ವೇಶತೀರ್ಥ ಶ್ರೀಪಾದರಿಂದ
64 ವರ್ಷಗಳ ಹಿಂದೆ ಸ್ಥಾಪಿತವಾದ ಬೆಂಗಳೂರಿನ ಪೂರ್ಣಪ್ರಜ್ಞ ವಿದ್ಯಾಪೀಠದಲ್ಲಿ ಗುರುಕುಲ ಮಾದರಿಯಲ್ಲಿ 13 ವರ್ಷಗಳ ಶಾಸ್ತ್ರಾಧ್ಯಯನ ಪೂರೈಸಿದ ವಿದ್ಯಾರ್ಥಿಗಳ 44ನೇ ಘಟಿಕೋತ್ಸವ ಅಥವಾ ಶ್ರೀಮನ್ ನ್ಯಾಯಸುಧಾ ಮಂಗಲ ಮಹೋತ್ಸವ, 30ನೇ ಅಖಿಲ ಭಾರತ ಮಾಧ್ವ ತತ್ವಜ್ಞಾನ ಸಮ್ಮೇಳನ, ರಾಮೋತ್ಸವಗಳನ್ನು ಬಹಳ ವಿಶಾಲ ಆಯಾಮದಲ್ಲಿ ಪೂಜ್ಯ ಶ್ರೀ ವಿಶ್ವ ಪ್ರಸನ್ನತೀರ್ಥ ಶ್ರೀಪಾದರ ಸಂಕಲ್ಪದಂತೆ ಅವರ ಮಾರ್ಗದರ್ಶನದಂತೆ ಸಂಯೋಜಿಸಲಾಗಿದೆ.